ಗೈಸ್ ಹಿಂಗೆ ದೇವಸ್ಥಾನದಿಂದ ಬಂದರೆ ಡೈರೆಕ್ಟ್ ಇಲ್ಲೊಂದು ರೂಟ್ ಇದೆ, ಮಣ್ಣಿನ ರೂಟು. ಇದು ಕಡೆಗೆ ಬಂದುಬಿಟ್ರೆ ಮ್ಯೂಸಿಕಲ್ತು ಮತ್ತು ಕ್ವೀನ್ಸ್ ಪಾರ್ಕ್ ಏನೇನೋ ಇದೆ. ಬನ್ನಿ ನೋಡೋಣ ಏನೇನಿದೆ ಅಂತ ಗೊತ್ತಾಗುತ್ತೆ. ಒಳ್ಳೆ ವ್ಯೂ. ಮೊನ್ನೆ ಅಂತೂ ಬಿಸಿಲಂತೂ 40 ಡಿಗ್ರಿ ಸೆಲ್ಸಿಯಸ್ ಇದೆ, ಈಗ ಬೇಜಾನಿದೆ ನೋಡಿ. ಈಗ ಬನ್ನಿ ಹೋಗೋಣ. ಕ್ವೀನ್ಸ್ ಪಾರ್ಕ್ ಮತ್ತು ಮ್ಯೂಸಿಕಲ್ ಏನೇನೋ ಇದೆ ಅಂತ. ಶಾರ್ಟ್ಕಟ್ ಇದು. ಶಾರ್ಟ್ಕಟ್ ಆದರೆ 1 ಕಿಲೋಮೀಟ್ರು ವಾಕಿಂಗು. ನೀವು ವೆಹಿಕಲ್ಲಾದರೆ 25 ಕಿಲೋಮೀಟ್ರ್ ಏನೋ ಹೇಳಿದ್ರು ಅವರು. ಈ ಕಡೆಗೆ ಬಂದರೆ ಮಿನಿಮಮ್ ಒಂದು 3 ಪ್ಲೇಸ್ ಕವರ್ ಆಗುತ್ತೆ ಅಂತ ಗೊತ್ತಾಯಿತು. ನೋಡೋಣ ಬನ್ನಿ ಇವಾಗ. ಗೈಸ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಮರಕ್ಕೆಲ್ಲ ಕಟ್ಟಿದ್ದಾರೆ. ಇಲ್ಲಿ ಆಂದಿವೆ ಬರ್ಬೇಕಾರೆ ನೋಡಿ, ಇಲ್ಲಿ ವಿಸ್ಟ್ರಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ. ಏನಾದ್ರು ನೀವು ಮರಕ್ಕೆ ಏನಾರು ಅಂದ್ಕೊಂಡು ಏನಾದ್ರು ಕಟ್ಟರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಏನಾದ್ರು ಆದರೆ ಕಟ್ಕೊಂಡು ಬನ್ನಿ. ಇನ್ನೊಂದೇನೆಂದರೆ, ಈ ರೋಡು ನೋಡಿ ಯಾರಿಗೂ ಅಷ್ಟು ಜಾಸ್ತಿ ಜನಕ್ಕೆ ಗೊತ್ತಿಲ್ಲ, ಸ್ವಲ್ಪ ಜನಕ್ಕೆ ಗೊತ್ತು. ಸೊ ಹಂಗಾಗಿ ಈ ರೋಡು ಬನ್ನಿ. ಅದಕ್ಕೆ ನಿಮಗೆ ಯೂಟ್ಯೂಬಲ್ಲಿ ಹಾಕಿದಾರೋ ಇಲ್ವೋ ನಾನು ಅಷ್ಟು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ. ಹಾಕಿರ್ಬೋದು. ಈ ರೋಡು ನಿಮ್ಗೇನು ತೋರಿಸ್ತಾ ಇದ್ದೀನಿ, ಈ ರೋಡಿಗೆ ಬಂದುಬಿಟ್ರೆ 3 ಟೆಂಪಲ್ ವಿಸಿಟ್ ಆಗುತ್ತೆ. ಇನ್ನೊಂದೇನೆಂದರೆ, ಎಂಟ್ರೆನ್ಸಲ್ಲಿ ನಿಮಗೇನು ಆಟೋ ಚಾರ್ಜು ಎಲ್ಲ ತೋರಿಸ್ತೀವಿ ಅಂತ ಹೇಳ್ತಾರೆ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ. ಅವರು ಮೈನ್ ಏನು ಬೇಕೋ ಅದು ತೋರಿಸ್ತಾರೆ. ಇದರೊಳಗಡೆ ಬಂದುಬಿಟ್ರೆ ಬೇಜಾನ್ ಪ್ಲೇಸ್ ಐತೆ ಇಲ್ಲೆಲ್ಲ ನೋಡಿ. ನಾವು ನೋಡ್ತಾ ಇದ್ದೀವಲ್ಲ, ಈ ಟ್ರೆಕ್ಕಿಂಗ್ ಪಾಯಿಂಟೇ ಹೇಳಿಲ್ಲ ಅವರು. ಆಲ್ಮೋಸ್ಟ್ ಟ್ರೆಕ್ಕಿಂಗು ಆಗುತ್ತೆ, ಎಲ್ಲ ಆಗುತ್ತೆ. ಇನ್ನೇ 1 ಕಿಲೋಮೀಟ್ರ್ ಇದೆ. ಇನ್ನು ನಾವು ಆಲ್ಮೋಸ್ಟ್ 500 ಮೀಟ್ರ್ ಬಂದುಬಿಟ್ಟಿದ್ದೀವಿ. ಇನ್ನು 500 ಮೀಟ್ರ್ ಇದೆ. ನೋಡೋಣ, 500 ಮೀಟ್ರ್ ಹೋಗ್ಬಿಟ್ಟು ನೋಡೋಣ ಯಾವ ಪ್ಲೇಸು ಹೆಂಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ. ಗೈಸ್ ಇವಾಗ ಈ ರೋಡ್ ನೋಡ್ತಾ ಇದ್ದೀರಲ್ಲ, ಜಸ್ಟ್ ಈಗ ತಾನೇ ಪಾಸ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಟ್ರೆಕ್ಕಿಂಗ್ ಪಾಯಿಂಟ್ ಥರನೂ ಆಗುತ್ತೆ ಈ ರೋಡಲ್ಲಿ ಬಂದರೆ. ನೀವು ಆದಷ್ಟು ಗೈಡ್ನ ನಂಬೇಡಿ. ಅವರು 2,500 ಅಂತ ಹೇಳ್ತಾರೆ ಇದ್ದಾರೆ. ಬಟ್ 2,500 ಅದಾಗಲ್ಲ. ಯಾಕೆ ಅಂದರೆ ಅವರು 2 ಅವರ್ ಅಂತ ಹೇಳ್ತಾರೆ. 2 ಅವರ್ಗಿಂತ ಜಾಸ್ತಿ ಆಗುತ್ತೆ. ಗೈಸ್ ಇವಾಗ ನಾವು ಹೋಗ್ತಾ ಇರೋ ರೂಟು ಬಂದುಬಿಟ್ಟು ವಿಠಲ ಟೆಂಪಲ್ಲು ಮತ್ತು ಗೆಜ್ಜಲ ಮಂಟಪ ಅಂತ ಒಂದಿದೆ ರೂಟು. ಬನ್ನಿ, ಈ ಸೈಡ್ ಹೋಗಬೇಕು. ಇನ್ನು 800 ಮೀಟರ್ಸ್ ಇದೆ. ಬನ್ನಿ ನೋಡೋಣ. ಏನಂದರೆ, ಹಂಪಿಲಿ ನೀವು ಮಾರ್ನಿಂಗ್ ಬಂದರೆ ಸಂಜೆವರೆಗೂ ನೋಡಬೇಕು, ಆ ಥರ ಪ್ಲೇಸ್ ಇದೆ. ನೀವು ಟ್ರೆಕ್ಕಿಂಗ್ ಮಾಡಬೇಕಂದ್ರೆ ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊತೀನಿ. ಯಾಕೆಂದರೆ ಜಾಸ್ತಿ ಟ್ರೆಕ್ಕಿಂಗ್ ನಡೀತಾ ಇದೆ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ನೀವು ಯೋಚನೆ ಮಾಡೋಂಗೆ ಇಲ್ಲ, 2ನೇ ಮಾತೇ ಇಲ್ಲ, ಬೆಸ್ಟ್ ಆಪ್ಷನ್ನು ಅಂತ ಹೇಳ್ಬೋದು. ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ. ಟಿಕೆಟ್ ತೊಗೊಂಡು, ಇಲ್ಲಿ ಟಿಕೆಟ್ ತೊಗೊಂಡ್ರೆ ಇನ್ನೊಂದು ಕಡೆ ಎಂಟ್ರಿ ಫ್ರೀ ಅಂತ ಹೇಳಿದ್ದಾರೆ. ಅದು ಪ್ಲೇಸ್ ಯಾವುದು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ. ಸುಮ್ಮನೆ ಇಲ್ಲೇ ಮತ್ತೆ ನಿಮಗೆ ಕನ್ಫ್ಯೂಸ್ ಆಗ್ತೀರಾ. ಸೊ ಹಂಗಾಗಿ ನೋಡಿ, ಫೈನಲಿ ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟು ಮ್ಯೂಸಿಕ್ ಎಲ್ಲೆಲ್ಲಿ ಏನೇನು ಬರುತ್ತೆ ನೋಡೋಣ. ನೀವು ಗೆಸ್ ಮಾಡಿ. ಇವಾಗ ನೋಡ್ತಾ ಇರೋದು ನಿಮಗೆ ಯಾವ ಪ್ಲೇಸ್ ಅಂತ ಹೇಳ್ಬಿಟ್ಟು. ನೀವು ಸಾಮಾನ್ಯವಾಗಿ ನೋಟಲ್ಲಿ ನೋಡಿರ್ತೀರ, ಆ ನೋಟಲ್ಲಿ ಯಾವುದಾದ್ರು ಏನೇನು ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಬನ್ನಿ. ಗೈಸ್ ಸ್ಟಾರ್ಟಿಂಗ್ ಸಿಕ್ಕಿದ ತಕ್ಷಣ ಇದು ಪ್ಲೇಸಿಗೆ ಬಂದಿದ್ದೀವಿ. ಡ್ರೆಸ್ಸು ಏನೋ ಗೊತ್ತಿಲ್ಲ. ಒಳಗಡೆ ಹೋಗ್ಬಿಟ್ಟು ಇಲ್ಲೇನು ವಿಶೇಷ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಗೈಸ್ ನೋಡಿ, ಎಂಟ್ರಿ ಆಗಿದ ತಕ್ಷಣ ಯಾವ ಥರ ಇದೆ ಪ್ಲೇಸು, ಸಖತ್ತಾಗಿದೆ. ಒಳ್ಳೆ ಫೋಟೋಶೂಟ್ ಅಂತ ಹೇಳ್ಬೋದು. ಇಲ್ಲಿ ಫೋಟೋಶೂಟು ನಮ್ಮ ಕರ್ನಾಟಕ, ನಮ್ಮ ಇಂಡಿಯಾದವ್ರಿಗಿಂತ ಫಾರಿನವರೇ ಜಾಸ್ತಿ ತೊಗೊತಾ ಇದ್ದಾರೆ ಫೋಟೋಸ್ ಎಲ್ಲ. ನೋಡಿ ಮೇಲೆ ನೋಡಿ ಯಾವ ಥರ ಡಿಸೈನ್ ಇದೆ. ಮತ್ತು ಪ್ರತಿಯೊಂದು ಕಂಬನೂ ನೋಡಿ, ಪ್ರತಿಯೊಂದು ಕಂಬಕ್ಕೂ ಬೇರೆ ಬೇರೆ ಥರ ಡಿಸೈನ್ ಕೊಟ್ಟಿದ್ದಾರೆ. ಎಷ್ಟು ಟೈಮ್ ತೊಗೊಂಡು ಮಾಡಿರಬೇಕು. ಇಲ್ಲಿ ನೋಡಿ, ಈ ಕಂಬಕ್ಕೆ ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅಂತ ಒಂದು ಸ್ಪೇಸ್ ಬಿಟ್ಟಿದ್ದಾರೆ, 2 ಕಾಲಮ್ ಥರ ಅಂದರೆ ಸೌಂಡ್ ಬರೋ ಥರ. ಇವರು ಟ್ರೈ ಮಾಡ್ತಾಯಿದ್ದಾರೆ. ಸೌಂಡ್ ಲೈಟಾಗಿ ಬರ್ತಾಯಿದೆ, ಹಾಗಾಗಿ ನಾನು ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಕೆಳಗಡೆ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ ನೀವು. ಒಂದು ಕರ್ಚಿಪ್ ತೊಗೊಂಡು ಆರಾಮಾಗಿ ಪುಷ್ ಮಾಡ್ಬೋದು. ಈ ಕಂಬದ ಕೆಳಗಡೆ ಅಷ್ಟು ಸ್ಪೇಸ್ ಇದೆ. ಮತ್ತು ಯಾವುದೇ ರೀತಿ ಸಪೋರ್ಟ್ ಇಲ್ಲ ಕೆಳಗಡೆಗೆ. ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಪ್ರತಿಯೊಂದು ಕಂಬಕ್ಕೂ ಪ್ರತಿಯೊಂದು ಡಿಸೈನ್ ಹಾಕಿದ್ದಾರೆ. ಇಷ್ಟು ಅದ್ಭುತವಾಗಿದೆ ಅಂದರೆ ನೋಡೋಕ್ಕೆ ಸಕ್ಕತ್ತಾಗಿದೆ. ನೀವು ಚಿಕ್ಕ ವಯಸ್ಸಿಂದ ನೀವು 50 ರೂಪೀಸ್ ನೋಟಲ್ಲಿ ನೋಡಿರ್ತೀರ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ನಾನು ತೋರಿಸ್ತೀನಿ. ನಿಮ್ಮ ನೋಟಲ್ಲೇ ನೀವು ನೋಡಿ, ಇದು ಎಲ್ಲಿದೆ ಅಂತ ತೋರಿಸ್ತೀನಿ ಬನ್ನಿ. ಹಂಪಿಯಲ್ಲಿದೆ. ಹಂಗೆ ನೋಡಿ, ನೋಡಿ ಈ ಕಂಬದಲ್ಲಿ ಸರಿಗಮಪ ಅಂತ ಸೌಂಡ್ ಬರ್ತಾಯಿತ್ತು, ನಾದಸ್ವರ. ಆಗಿನ ಕಾಲದಲ್ಲಿ
ಈಗ ಸೌಂಡ್ ಬರಲ್ಲ. ಯಾಕೆ ಅಂದರೆ ಜನ ಕೈಯಲ್ಲಿ ಮುಟ್ಟಬೇಕಾಯಿತು, ಅಂದರೆ ಸೌಂಡ್ ಮಾಡಬೇಕಾಯಿತು. ಕಲ್ಲಿನಲ್ಲಿ ಹೊಡೆದು ಸೌಂಡ್ ಮಾಡ್ತಾಯಿದ್ರು, ಅದಕ್ಕೆ ಈಗ ಅದು ಸೌಂಡ್ ಬರ್ತಾ ಇರಲಿಲ್ಲ. ಈಗ ಕೂಡ ಕಂಬದಲ್ಲಿ ನಿಧಾನಕ್ಕೆ ಸೌಂಡ್ ಬರುತ್ತೆ, ಆದರೆ ಆ ಥರ ಪರ್ಮಿಷನ್ ಕೊಟ್ಟಿಲ್ಲ. ಇವಾಗ ಕೂಡ ನಾವು ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲಿನಲ್ಲಿ ಓದಬೇಕಾದ್ರೆ ಇದ್ರ ಬಗ್ಗೆ ಕೇಳಿಕೊಂಡು ಒಂದು ಸಲ ಯಾರು ಬರಬೇಕಾಯಿತು ಅಂತ ಮನಸ್ಸಲ್ಲಿತ್ತು, ಆದರೆ ಬರೋಕ್ಕಾಗಿಲ್ಲ. ಈಗ ಬಂದು ಖುಷಿ ಆಯಿತು. ಈ ಥರ ಕೆತ್ತನೆ ಎಲ್ಲ ಮಾಡಿರೋದು ಒಂದು ಸಲ ನೋಡ್ಬೋದು, ಆದರೂ ಕೂಡ ಆರಾಮಾಗಿ ನೋಡ್ಬೋದು. ಬನ್ನಿ ಇವಾಗ ಈ ಕಂಬನ ನೋಡಿ, ಕಂಬ ಯಾವ ಥರ ಸೌಂಡ್ ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಅದು ಮೊದಲಿನ ಥರ ಮುಟ್ಟಿ ಮತ್ತು ಕಲ್ಲಲ್ಲಿ ಹೊಡೆಯೋದು ಆ ಥರದ್ದೆಲ್ಲ ಇವಾಗ ಪರ್ಮಿಷನ್ ಎಲ್ಲ ಕೊಡಲ್ಲ. ನೋಡಿ ಈ ಕಂಬದಲ್ಲಿ ರಾಜ ಹೆಂಗೆ ಕೂತ್ಕೊಂಡಿದ್ದಾನೆ ಕುದುರೆ ಮೇಲೆ. ನೆಕ್ಸ್ಟು ಅದ್ರ ಕೆಳಗಡೆ ಹಂಗೆ ಅಬ್ಸರ್ವ್ ಮಾಡಿ, ಇದು ಏನು ಅಂತ ನೀವೇ ಕಮೆಂಟ್ ಮಾಡಿ. ಈಗ ಪರ್ಮಿಷನ್ ಎಲ್ಲ ಕೊಟ್ಟಿಲ್ಲ, ಇವಾಗ ಒಂದು QR ಕೋಡ್ ಅಂತ ಕೊಟ್ಟಿದ್ದಾರೆ. ಆ QR ಕೋಡ್ ಸ್ಕ್ಯಾನ್ ಮಾಡಿದ ತಕ್ಷಣ ಆ ಸೌಂಡ್ ಮೊದಲಿನ ಥರ ಯಾವ ಥರ ಕಂಬದಲ್ಲಿ ಸೌಂಡ್ ಬಂತು ಆ ಥರ ಸೌಂಡ್ ಬರುತ್ತಂತೆ. ಬನ್ನಿ ಇವಾಗ ನಾನು ನಿಮಗೆ ಯಾವುದು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿಬಿಟ್ಟು ಅದಕ್ಕೆ ಸೌಂಡ್ ಯಾವುದು ಇದೆ ನೋಡೋಣ. ಮೇಲೆ